ಶಿವಮೊಗ್ಗವನ್ನ ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದ್ರೆ ಇದು ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆಗಿದೆ. ಇಲ್ಲಿ ಸಮಸ್ಯೆಗಳೇ ಹೆಚ್ಚು ತಾಂಡವವಾಡ್ತಾ ಇವೆ. ಹೌದು, ಇನ್ನು ಸ್ಮಾರ್ಟ್ ಸಿಟಿಯ ರಸ್ತೆಗಳ ಹಣೆಬರಹವಂತೂ ಹೇಳತಿರೋದು. ಶಿವಮೊಗ್ಗ ನಗರದ ಮಿಳಗಟ್ಟ ರಸ್ತೆ ಕಾಮಗಾರಿ ನಡೀತಾನೆ ಇದೆ. ಆದ್ರೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. 3 ತಿಂಗಳಿನಿಂದ ರಸ್ತೆ ಅಗಲೀಕರಣ ಕಾಮಗಾರಿ ತೆವಳುತ್ತಾ ಅಂಬೆಗಾಲಿಡ್ತಾ ಸಾಗ್ತಾ ಇದೆ. ಇದುವೇ ಜನರ ಸಮಸ್ಯೆಗೆ ಕಾರಣವಾಗಿದೆ. ಬಿಸಿಲಿನಲ್ಲಿ ಧೂಳಿನಿಂದ ಕೂಡಿದ್ರೆ ಮಳೆ ಬಂದಾಗ ಸಂಪೂರ್ಣ ಕೆರೆಯಂತಾಗುತ್ತೆ ಎಂದು ಇಲ್ಲಿನ ನಿವಾಸಿಗಳು ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ. ಮಕ್ಕಳು ಮತ್ತು ಸಾರ್ವಜನಿಕರು ಧೂಳು ಕುಡಿದು ವಾಸ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಉಂಟಾಗಿದೆ. ತೆರೆದ ಚರಂಡಿಗಳು ಬಲಿಗಾಗಿ ಕಾಯ್ತಾ ಇವೆ. ರಾತ್ರಿ ವೇಳೆ ಸಂಚಾರವತ್ತು ಅಸಾಧ್ಯವಾಗಿದೆ. ಇಲ್ಲಿ ಬಿದ್ದು ಕೈಕಾಲು ಮುರಿದುಕೊಳ್ತಾರೋ ಅಂತ ಗೊತ್ತಿಲ್ಲ. ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಮನೆ ಮತ್ತು ಅಂಗಡಿಗಳ ಮುಂಭಾಗ ತೆರವು ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ಪರಿಹಾರವನ್ನು ಸಹ ನೀಡಿಲ್ಲ ಎಂದು ಕೆಲವರು ಗೋಳನ್ನ ತೋಡ್ಕೊಂಡ್ರು. ಮಹಾನಗರ ಪಾಲಿಕೆಯವರು ಇತ್ತ ತಿರುಗಿನೂ ಕೂಡ ನೋಡದೇ ಇರೋದು ವಿಪರ್ಯಾಸವೇ ಸರಿ. ತುಂಬಾ ಸಮಸ್ಯೆ ಇದೆ, ಧೂಳಿದೆ. ಮತ್ತೆ ಅಲ್ಲಲ್ಲಿ ನೋಡ್ರಿ ಸೆಂಟ್ರಲ್ ರೋಡೆಲ್ಲ ಆಗಿದೆಯಲ್ಲ ಸರ್. ಇದು ಶಿವಮೊಗ್ಗದಲ್ಲಿ ಬರುವಂಥದ್ದು. ಇದು ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡು ಅಣ್ಣಾನಗರ ಅಂತ ಬರುತ್ತೆ. ಮಿಲ್ಗಟ್ಟ, ಅಣ್ಣಾನಗರ, ಟಿಪ್ಪು ನಗರ, ಗೋಪಾಳ ಈ ಮಾರ್ಗ ಇದು. ಇಲ್ಲಿ ಏನಾಗಿದೆ ಅಂದರೆ ಮಿಲ್ಗಟ್ಟ ತನಕ ಕೆಲಸ ಆಗಿದೆ. ಅದ್ರ ಮೇಲೆ ಇದು ಕಾಮಗಾರಿ ಏನು ನಡೀತಾ ಇದೆ ಇದು ತುಂಬ ಸ್ಲೋ ಆಗಿ ನಡೀತಾ ಇದೆ. ಈಗ ನೋಡಿ 3 ತಿಂಗಳಾಯಿತು. ಈ ಕಡೆ ಸಂಬಂಧಪಟ್ಟವ್ರು ಯಾರೇ ಕೂಡ ಇಲ್ಲಿ ಬಂದು ನೋಡಿಲ್ಲ. ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಭಾರಿ ಧೂಳು, ವಿಚಿತ್ರವಾದ ಧೂಳು ನಿಮಗೆ ಕಾಣ್ತಾ ಇದೆ, ತುಂಬ ಧೂಳು. ಮತ್ತು ಬೆಳಗ್ಗೆ ಏನಾಗುತ್ತೆ ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋವಂಥದ್ದು ಅಥವಾ ಸಂಜೆ 4 ಗಂಟೆಗೆ ಸ್ಕೂಲಿಂದ ವಾಪಸ್ ಬರೋವಂಥ ಸಂದರ್ಭದಲ್ಲಿ ಏನಾಗುತ್ತೆ ಸಿಟಿ ಬಸ್ ಓಡಾಡೋವಂಥದ್ದು ಅಥವಾ ಒಂದು ಕಾರ್ಗಳು ಓಡಾಡೋವಂಥದ್ದು ಅಥವಾ KSRTC ಬಸ್ಗಳು ಕೂಡ ಕೆಲವೊಂದು ಸತಿ ಹೀಗೆ ಪಾಸ್ ಆಗುತ್ತೆ. ಆದಾಗ ಏನಾಗುತ್ತೆ ಮಕ್ಕಳು ಓಡಾಡೋಕ್ಕಾಗ್ತಿಲ್ಲ. ಮತ್ತು ಸಂಜೆ ಹೊತ್ತು ಸ್ವಲ್ಪ ಒಂದು 6-7 ಗಂಟೆ ಕತ್ಲಾಗ್ಬಿಡ್ತು ಅಂದರೆ ಅಲ್ಲಿ ಚರಂಡಿಗಳಲ್ಲಿ ಏನಾಗ್ತಿದೆ ಅಂದರೆ ಚರಂಡಿ ಪಕ್ಕ ಜಾಗ ಹಂಗಂಗೆ ಬಿಟ್ಟಿರೋದ್ರಿಂದ ರೋಡ್ ಕ್ಲೀನಾಗಿ ಲೆವೆಲ್ ಬರಲಿಲ್ಲ. ಬೈಕ್ ಸವಾರರಿಗೆ ಭಾರಿ ಸಮಸ್ಯೆ ಆಗ್ತಿದೆ. ಮತ್ತು ಇಲ್ಲಿ ಓಡಾಡೋವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲೆಲ್ಲ ಒಂಥರ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಹಾಗೂ ಸಣ್ಣ ಪ್ರಮಾಣದ ಜನರಿಂದ ಏನಾಗುತ್ತೆ ಇಲ್ಲಿ ಅಂದರೆ ಎಲ್ಲರಿಗೂ ಸಮಸ್ಯೆನೇ. ಧೂಳಂತೂ ನಿಮಗೆ ಕಣ್ಣಿಗೆ ಕಾಣ್ತಿದೆ. ಈಗ ತುಂಬ ಧೂಳು. ಈಗ ನೋಡಿ 4 ಗಂಟೆ ಸ್ಕೂಲ್ ಬಿಟ್ಟರೆ ಮಕ್ಕಳು ಹೇಗೆ ಓಡಾಡಬೇಕು? ನೋಡಿರಿ ಮಳೆ ಬಂದುಬಿಟ್ರೆ ಅಲ್ಲೆಲ್ಲ ಚರಂಡಿಯಲ್ಲಿ ಹೆಂಗೆ ಚರಂಡಿ ನೀರೆಲ್ಲ ರೋಡಿಗೆ ಬಂದು ಆ ಮಿಲ್ಗಟ್ಟ ಕೆಳಗಡೆ ಫುಲ್ ಮನೆಯೆಲ್ಲ ತುಂಬಿಬಿಡುತ್ತೆ. ವಸತಿ ಈಗ 15-20 ದಿನದಿಂದ ಮಳೆ ಆದಾಗ ಏನಾಯಿತು ಅಲ್ಲಿ ರಾತ್ರಿ 2 ಗಂಟೆಯಲ್ಲಿ ತುಂಬ ಮಳೆ ಆಗಿದ್ದಕ್ಕೆ ಏನಾಯಿತು ಮನೆಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡ್ತು. ರಾತ್ರಿ ಎಲ್ಲ ಜನ ಓದಾಡಿಲ್ಲ. ಬೆಳಗ್ಗೆ ಶಾಸಕರು ಬಂದರು, ಅದೇನು ಪಾಪ ವ್ಯವಸ್ಥೆ ಮಾಡಬೇಕಾಯಿತು, ಬೆಳಗ್ಗೆ ಮಾಡಿದ್ದಾರೆ. ಬಟ್ ಆದರೆ ಕಾಮಗಾರಿ ತುಂಬ ಸ್ಲೋ ಆಗಿ ನಡೀತಾ ಇದೆ. ಎಷ್ಟು ಈಗ ಶಾಸಕರು ಬಂದು ಕೂಡ ಅಲ್ಲೂ ವಿಚಾರ ಮಾಡಿದ್ರು, ಇಲ್ಲೂ ವಿಚಾರ ಮಾಡಿದ್ರು, ಅವ್ರ ಕೈಲಾಗಿದೆಲ್ಲ ಮಾಡ್ಯಾರೆ. ಬಟ್ ಆದರೆ ಏನಾದರೆ ಕಾಮಗಾರಿ ಏನು ಸಂಬಂಧಪಟ್ಟವ್ರು ಇದ್ದಾರೆ ಅವ್ರು ಕೆಲಸ ಮಾಡ್ತಿಲ್ಲ. ಕಾಂಟ್ರಾಕ್ಟರ್ಗೆ 3 ತಿಂಗಳಿಂದ ಪತ್ತೆನೇ ಇಲ್ಲ. ಅವ್ರಿಗೆ ಕೇಳೋಣ ಅಂದರೆ ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟವ್ರು ಏನಿದೆ ಅದು ಮಂದಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದನ್ನು ಏನು ಜನರಿಗೆ ಏನು ಓಡಾಡೋಂಥ ವ್ಯವಸ್ಥೆ ಮಾಡಬೇಕು ಅದು ಸ್ವಲ್ಪ ಮುಕ್ತವಾಗಿ ಮಾಡಿಕೊಡ್ಲಿ ಅನ್ನೋ ವಿಚಾರ. ಈಗ ಸದ್ಯಕ್ಕೆ 3 ತಿಂಗಳಾಗಿದೆ ನಿಂತ್ಕೊಂಡು. ನೋಡ್ತೀರಲ್ಲ, ಈಗ ಮಾಡಿದ್ದಾರೆ, ಕಾಮಗಾರಿ ಮಾಡಿಲ್ಲ ಅಂತಲ್ಲ. ಆದರೆ 3 ತಿಂಗಳು ನಿಲ್ಸಿಂದ ಎಷ್ಟು ಸಮಸ್ಯೆ ಆಗ್ತಿದೆ ನೋಡಿರಿ. ಡ್ರೈನೇಜ್ಗಳು ಹಂಗಂಗೆ ಓಪನ್ ಬಿಟ್ಟಿದ್ದಾರೆ. ಮಕ್ಕಳು ಬಿದ್ದರೆ ಅದು ಸಾಕಷ್ಟು ಉದಾಹರಣೆಗಳಿದೆ. ಈಗ ನಮ್ಮ ಸ್ನೇಹಿತರು ಇವರೇ ಎಷ್ಟೋ ಸತಿ ಕರ್ಕೊಂಡೋಗಿ ಮೆಗನ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ರಾತ್ರಿ ಹೊತ್ತು ಇವರು ಆಟೋ ಡ್ರೈವರ್ ಇವರು ಅಲ್ಲಿ ನೋಡ್ರಿ ಇಲ್ಲಿ ಅಲ್ಲೆಲ್ಲ ಹೆಂಗೆ ಓಪನ್ ಇದೆ ಅಂದರೆ ಎಷ್ಟು ಸತಿ ಬೀಳ್ತಾರೆ. ಪಾಪ ಏನು ಮಾಡ್ತಾರೆ ಜನ, ಯಾರಿಗೆ ಹೇಳೋಕ್ಕೆ ಸಾಧ್ಯ? ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಈ ರೋಗನ ಒಂದು ಸಂಚಾರಕ್ಕೆ ಮುಕ್ತವಾಗಿ ಮಾಡಿಕೊಡ್ಬೇಕು ಅನ್ನೋ ಒಂದು ನಮ್ಮದೊಂದು. ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್. ಧೂಳು, ಡಸ್ಟು, ಮಕ್ಕಳಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ, ದೊಡ್ಡವರು, ಪ್ರಾಯ ಆದವರು, ಏಜ್ ಆದವರು
ಭಾಳ ಕಷ್ಟ ಆಗ್ಬಿಟ್ಟಿದೆ. ಮತ್ತು ಬಸ್ಸು ಒಂದು ಹೋಗೋಕ್ಕೆ ಒಂದು ಬರೋಕ್ಕೆ ಜಾಮ್ ಆಗ್ಬಿಡ್ತಿದೆ, ಟ್ರಾಫಿಕ್ ಜಾಮು ತುಂಬ ಕಷ್ಟ. ಸಾಯಂಕಾಲ ಆದಮೇಲೆ ಕ್ರೌಡು. ಇದು ಆ ಕಡೆ ಮೋರಿ ಡ್ರೈನೇಜ್ ಮಾಡಿದರೆ, ಈ ಕಡೆ ಮೋರಿ ಡ್ರೈನೇಜ್ ಮಾಡಿದರೆ. ಆ ಲಕ್ಷ್ಮೀ ಕ್ಯಾಂಟೀನ್ ಹತ್ರ ಮೋರಿ ನೀರು ಹೋಗೋಕ್ಕೆ ಜಾಗ ಇಲ್ಲ, ಅಲ್ಲಿ ಬ್ಲಾಕ್ ಮಾಡಿಬಿಟ್ಟು ರೋಡನ್ನು ನೀರು ಹೋಗೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಮಳೆ ಬಂದಿದ್ದ ಕೂಡಲೇ ಪ್ರೆಷರ್ ಬೀಳುತ್ತೆ, ಪ್ರೆಷರ್ ಬಂದಿದ್ದ ಕೂಡಲೇ ಮನೆ ಒಳಗೆಲ್ಲ ನೀರು. ಫಸ್ಟ್ ಕ್ರಾಸು, ಸೆಕೆಂಡ್ ಕ್ರಾಸು, ಥರ್ಡ್ ಕ್ರಾಸು, ಫೋರ್ತ್ ಕ್ರಾಸು, ಫುಲ್ ಕೇರಿಯಲ್ಲೆಲ್ಲ ನೀರು. ಏನೋ ಒಂದು ಸ್ವಲ್ಪ ನೋಡಿ ಮಾಡಿಕೊಡಿ. ಮತ್ತು ಕೆಲಸ ಆಗ್ತಾಯಿಲ್ಲ. ಆ 5 ಪೂಜೆ ದಸರಾ ಬಂದಮೇಲೆ ಕೆಲಸನೇ ಇಲ್ಲ, ನಿಲ್ಲಿಸ್ಬಿಟ್ರು. ಯಾರು ಬರ್ತಾಯಿಲ್ಲ ಮಾಡೋಕ್ಕೆ, ಯಾರು ಕೇಳ್ತಾಯಿಲ್ಲ, ಹೋಗೋರು ಇಲ್ಲ, ಬರೋರಿಲ್ಲ ಇಲ್ಲಿ ಯಾರು. ನಾವು ಕೇಳೋಕ್ಕೆ ಹೋದರೆ ನಾವು ಹೇಳಿದ್ದೀವಿ ಹೋಗ್ರಿ ಅಂತಾರೆ. ನಗರಸಭೆಗೆ ಹೋಗಿದ್ದೀವಿ, ನಾವು ಕಳಿಸ್ತೀವಿ ಸರ್, ಮಾಡ್ತೀವಿ ಸರ್ ಅಂತಾರೆ. ಯಾರು ಮಾತಾಡ್ತಾಯಿಲ್ಲ, ರೆಸ್ಪಾನ್ಸಿಬಲ್ ಇಲ್ಲ. ಏನೋ ಆದಷ್ಟು ಬೇಗ ಬಂದು ಒಂದು ಮಾಡಿಕೊಟ್ಟು ವ್ಯವಸ್ಥೆ ಮಾಡಿರಿ. ಪಬ್ಲಿಕ್ಕಿಗೆ ಒಳ್ಳೇದು ಮಾಡಿ, ಜನಸೇವೆ ಮಾಡಿ, ಏನೋ ಪುಣ್ಯ ಕಟ್ಕೊಳ್ಳಿ. ಇದು ಮಿಲ್ಗಟ್ಟದಿಂದ ಬರುತ್ತೆ, ಸಂತ ಮೈದಾನದಿಂದ ಅಪ್ ಟು ಇದು ಪುರದಾಳ ತನಕ ಹೋಗುತ್ತೆ, ಬೋಸೋಡಿಕೊಪ್ಪ ತನಕ ಹೋಗುತ್ತೆ, ಹಂಪನಕಟ್ಟ ಮಿಲ್ಗಟ್ಟ ತನಕ ಹೋಗುತ್ತೆ. ಸರ್ಕಾರ ಏನು ರಸ್ತೆ ಅಗಲೀಕರಣ ಮಾಡ್ತಾ ಇದೆ, ಇದು ಅವರು ನಮ್ಮಿಂದ ತೆಗೆದುಕೊಂಡಂಥ ಭೂಮಿಗೆ ಒಂದು ಬೆಲೆ ಕೊಡ್ತೀನಿ ಅಂತ ಹೇಳಿದರು, ನಿಗದಿತವಾದಂಥ ಬೆಲೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಆದರೂ ಕೊಟ್ಟಿಲ್ಲ. ಸುಮಾರು 10 ವರ್ಷದಿಂದ ಬಂದಿದ್ದಾರೆ. ಬಸ್ ಸ್ಟ್ಯಾಂಡಿಂದ ನಮ್ಮ ಟಿಪ್ಪು ನಗರ ರಸ್ತೆ ತನಕ ಬಂದಿದ್ದಾರೆ. ಎಲ್ಲ ರಸ್ತೆ ಅಗಲೀಕರಣ ಆಗಿದ್ದಾವೆ. ಏನೋ ಒಂದು 2-3 ಬಿಲ್ಡಿಂಗ್ ಇಡ್ಬೋದು ಅಷ್ಟೇ ಹೊರತು ಎಲ್ಲ ಬಿಟ್ಕೊಟ್ಟಿದ್ದೀವಿ ನಾವು. ಆದರೆ 1 ರೂಪಾಯಿನೂ ಅವರು ಯಾವುದೇ ರೀತಿಯ ಒಂದು ಪರಿಹಾರ ಯಾರಿಗೂ ಕೊಟ್ಟಿಲ್ಲ ಇವತ್ತವರೆಗೂ. ಅಲ್ಲಿ ಕಮಿಷನರ್ ಹತ್ರ ಹೋದ್ವಂದ್ರೆ ಸಾಕು, ಬರ್ತೀವಿ ಕೊಡ್ತೀವಿ, ಬರೀ ಇದೇ ಕತೆ ಹೇಳ್ತಿದ್ದಾರೆ ಅಷ್ಟೇ ಹೊರತು ಯಾವುದೇ ರೀತಿಯ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಮೇಯ್ನ್ ರೋಡಲ್ಲಿ ಏನಾಗಿದೆಯಪ್ಪ ಅಂತೇಳಿದರೆ ಪೈಪ್ ಲೈನ್ ಒಡೆದೋಗಿದೆ. ಇಲ್ಲಿ ಅಧಿಕಾರಿಗಳಿಗೆ ಹೇಳಿದರೆ ಬಂದು ನೋಡ್ತಾರೆ ಅಷ್ಟೇ ಹೊರತು ಯಾವುದೇ ರೀತಿ ರಿಪೇರಿ ಮಾಡಲ್ಲ. ಎಲ್ಲ ತಗ್ಗು ಗುಂಡಿ ಉಬ್ಬು ಎಲ್ಲ ಆಗಿದಾವೆ ರೋಡೆಲ್ಲ. ಅವ್ರು ಬಂದು ನೋಡೋ ಅಂಥ ಒಂದು ಸೌಜನ್ಯನೂ ಕೂಡ ಕೆಲವು ಟೈಮ್ ಮಾಡೋದಿಲ್ಲ. ನಾವು ಹೇಳಿದ್ರು ಕೂಡ ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ, ಆಯ್ತು ರೀ ಅಂತ ಹೇಳ್ತಾರೆ. ಈ ಥರ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಫೈಲಿಗೂ ಮೂವ್ ಮಾಡೋಕ್ಕೂ ದುಡ್ಡು ಕೊಡಬೇಕು. ಭ್ರಷ್ಟಾಚಾರ ಅನ್ನೋದು ತುಳುಕ್ತೈತೆ, ತುಂಬಿದ ಮನೆ ಆಗಿದೆ. ಈ ಥರ ಎಲ್ಲ ವಾತಾವರಣ ಆಗಿದೆ. ನಿಮ್ಮ ಒಂದು ಮೀಡಿಯಾದ ಮುಖಾಂತರ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕು. ಎಲ್ಲ ಕೂಡ ಸರಿ ಮಾಡಬೇಕು. ಏನು ತಗ್ಗು ಉಬ್ಬು ಆಗಿದ್ದಾವೆ ರೋಡ್ಗಳೆಲ್ಲ, ರಿಪೇರಿ ಆಗೋವಂಥದ್ದು ಎಲ್ಲ ಸರಿ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಆಮೇಲೆ ಈ ಒಂದು ಪರಿಹಾರ ಕೊಡೋವಂಥದ್ದನ್ನು ಎಲ್ಲರಿಗೂ